ಪಾರಂಪರಿಕ ಕಟ್ಟಡ ಉಳಿವಿಗಾಗಿ ಹೋರಾಟ ನಡೆಸಲಾಯಿತು. ಸರ್ಕಾರದ ನಿರ್ಧಾರದ ವಿರುದ್ಧ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಸೇವ್ ಹೆರಿಟೇಜ್ ಅಭಿಯಾನದಡಿ ಸಂಚಾಲಕ ಕೆಎಂ ನಿಶಾಂತ್ ಹಾಗೂ ಪಾರಂಪರಿಕ ತಜ್ಞ ರಂಗರಾಜ್ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹ ಮಾಡುವ ಮೂಲಕ ಲ್ಯಾನ್ಸ್ಡೌನ್ ಮತ್ತು ದೇವರಾಜ ಮಾರುಕಟ್ಟೆಯನ್ನ ಉಳಿಸುವಂತೆ ಅಭಿಯಾನ ನಡೆಸಲಾಯಿತು. ಪಾರಂಪರಿಕ ಇತಿಹಾಸ ಉಳಿಯಬೇಕೆಂದು ಮಂಗಳಮುಖಿಯರಿಂದ ಸಹಿ ಸಂಗ್ರಹ ಮಾಡಲಾಯಿತು. ದೇವರಾಜ್ ಅರಸ್ ಮಾರುಕಟ್ಟೆ ಶಿಥಿಲಗೊಂಡಾಗ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಕೂಡ ಕಟ್ಟಡ ಕಾರ್ಯ ಸ್ಥಗಿತಗೊಳಿಸಲಾಯಿತು. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ನಲ್ಲಿ ಯಾವುದೇ ದೋಷ ಇಲ್ಲ, ಕಟ್ಟಡ ನಿಂತಿರುವುದು ಮರದ ಹಿಡಿತಗಳಿಂದ. ಸಹಿ ಸಂಗ್ರಹ ಮಾಡಿ 1 ವಾರದ ಒಳಗಡೆ ಮುಖ್ಯಮಂತ್ರಿಗಳಿಗೆ ಮನವಿ ಕಳಿಸುತ್ತೇನೆ ಎಂದು ಸಾಮಾಜಿಕ ಕಾರ್ಯಕರ್ತ ನಿಶಾಂತ್ ಹೇಳಿದರು. ಹಿಂದೆ ಬನ್ನಿ, ವೀಡ್ ಗೊತ್ತಾಯ್ತಾ ಎಲ್ಲರಿಗೂ? ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ಈಗಲೂ ಕೂಡ ಯಾಕೆ ಬೇಕು ಅಂತ ದೇವರಾಜ ಹೊಡಿಬೇಕು. ಎನ್ಟಿಎಂ ಶಾಲೆ ಉಳಿವಿಗಾಗಿ ದಲಿತ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳಿಂದ ತೀನರಸೀಪುರ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮುಖಂಡ ಆಲಗೂಡು ಚಂದ್ರಶೇಖರ್, ಎನ್ಟಿಎಂ ಶಾಲೆ ಉಳಿವಿಗೆ ನಿರಂತರವಾಗಿ ಪ್ರತಿಭಟನೆ ನಡೆಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಮನಕ್ಕೆ ಬಂದಿಲ್ಲ ಎಂಬ ಮಾತನ್ನು ಹೇಳ್ತಿದ್ದಾರೆ. ಮನುಷ್ಯನ ಜೀವನದಲ್ಲಿ ಶಿಕ್ಷಣದ ಮಹತ್ವ ತುಂಬಾ ಪ್ರಾಮುಖ್ಯತೆ ಹೊಂದಿದೆ. ಎನ್ಟಿಎಂ ಶಾಲೆ ಕೆಡವಿ ಸ್ವಾಮಿ ವಿವೇಕಾನಂದರ ಪ್ರತಿಮೆ ಮಾಡಲು ಹೊರಟಿದ್ದಾರೆ. ಎನ್ಟಿಎಂ ಶಾಲೆಗೆ ತುಂಬಾ ವರ್ಷಗಳ ಇತಿಹಾಸವಿದೆ. ಎನ್ಟಿಎಂ ಶಾಲೆ ಉಳಿಸಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರು, ದಲಿತ ಸಂಘರ್ಷ ಸಮಿತಿ ಮುಖಂಡರು, ಪ್ರಗತಿಪರ ಚಿಂತಕರು ಹಾಜರಿದ್ದರು. ಯಾಕಂದ್ರೆ ಈಗ ರಾಮಕೃಷ್ಣ ಆಶ್ರಮದಲ್ಲೂ ಕೂಡ ಅನೇಕರು ವಿದ್ಯಾಭ್ಯಾಸ ಕೊಡ್ತಾರೆ. ಆದರೆ ಅಲ್ಲಿಯೂ ಕೂಡ ಶೋಷಿತರಿಗೂ ಕೂಡ ಇದುವರೆಗೂ ಅವರು ಯಾವ ರೀತಿ ಒಂದು ಅನುಮತಿ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಸೀಟ್ ಕೊಟ್ಟಿದ್ದಿರತಕ್ಕಂಥದ್ದು ಕೂಡ ಬಹಳ ನಿಗೂಢವಾಗಿದೆ. ಹಾಗಾಗಿ ಇಂಥ ಹೋರಾಟವನ್ನು ಏನು ಮೈಸೂರಲ್ಲಿ ನಡೆದಿರ್ತಕ್ಕಂಥ ಹೋರಾಟವನ್ನು ನಾವು ಬೆಂಬಲಿಸಿ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಎಲ್ಲ ಸಂಘಟನೆಗಳು ಕೂಡ ಸೇರಿ ಇಲ್ಲಿ ಒಂದು ಹೋರಾಟಗಳನ್ನು ಹಮ್ಮಿಕೊಂಡು ಸರ್ಕಾರ ಶಾಲೆಯನ್ನು ಉಳಿಸಬೇಕು ಮತ್ತು ತೀನರಸೀಪುರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ವಿಚಾರ ಬೆನ್ನಲ್ಲೇ ನರಸೀಪುರ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ರಾಜೀನಾಮೆ ನೀಡಬಾರದು. ಯಡಿಯೂರಪ್ಪನವರು ರಾಜೀನಾಮೆ ಪಡೆದರೆ ಬಿಜೆಪಿ ಸರ್ವನಾಶ ಆಗುವುದು ಸತ್ಯ. ಮುಂದಿನ 2 ವರ್ಷಗಳ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ. ಪಕ್ಷಕ್ಕೆ ಧಕ್ಕೆ ತರುವಂತಹ ಹೇಳಿಕೆ ನೀಡುತ್ತಿರುವ ಯತ್ನಾಳ್, ವಿಶ್ವನಾಥ್, ಸಿಪಿ ಯೋಗೇಶ್ವರ್, ಬೆಲ್ಲದ್ರಂತಹ ಶಾಸಕರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು. ಮುಂದಿನ 20 ವರ್ಷ ಯಡಿಯೂರಪ್ಪನವರ ನೇತೃತ್ವದಲ್ಲಿಯೇ ನಾವೆಲ್ಲರೂ ಪಕ್ಷಕ್ಕೆ ದುಡಿಯುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಬಳಗದ ಅಧ್ಯಕ್ಷ ಮಹೇಶ್, ಉಪಾಧ್ಯಕ್ಷ ಮಂಜು, ಗೌರವಾಧ್ಯಕ್ಷ ಯೋಗೇಶ್, ಶಿವು, ದಯಾನಂದ್ ಪಾಟೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಟ ಮಾಡಿದ್ರು ಮಾನ್ಯ ಯಡಿಯೂರಪ್ಪನವರು. ಅದರ ಫಲ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂತು. 2008ರಲ್ಲಿ ಕೂಡ ಅಧಿಕಾರವನ್ನು ತರಲಿಕ್ಕೆ ಯಡಿಯೂರಪ್ಪನವರು ಸಹಕಾರ ಬೇಕಾಯಿತು. ಅವರ ನಾಯಕತ್ವದಲ್ಲಿ ಅಧಿಕಾರಕ್ಕೆ ಬಂತು ಬಿಜೆಪಿ. ಆದರೆ ಬಿಜೆಪಿ ಪಕ್ಷದ ಕೆಲವು ಗೊಂದಲಗಳಿಂದ 2013ರಲ್ಲಿ ಅಧಿಕಾರವನ್ನ ಬಿಜೆಪಿ ಪಕ್ಷ ಕಳ್ಕೊಂತು. ಈಗ ಈ ಬಹಿರಂಗ ಹೇಳಿಕೆ ಕೊಡುವಂತ ಈ 4 ಜನ ಏನಿದ್ದಾರೆ ಇವರಿಗೆ ಕಡಿವಾಣ ಹಾಕ್ಬೇಕು. ಇವ್ರನ್ನ ಪಕ್ಷದಿಂದಾನೇ ಆಚೆ ಹಾಕಿದ್ರು ಸರಿನೇ. ಭಾರತೀಯ ಜನತಾ ಪಕ್ಷವನ್ನ ಕರ್ನಾಟಕದಲ್ಲಿ ಇನ್ನು ಮುಂದಿನ 20 ವರ್ಷಗಳ ಕಾಲ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ದುಡಿತೀವಿ ಅಂತ ಹೇಳ್ತಾ ನಾವು ಇಂದು ಬಕ್ರೀದ್ ಹಬ್ಬ ಹಿನ್ನೆಲೆ ಸುಮಾರು ಮಹಮ್ಮದ್ ಪೈಗಂಬರ್ ಕಾಲದಿಂದಲೂ
ನಾವು ಬಕ್ರೀದ್ ಹಬ್ಬವನ್ನು ಬಹಳ ಸಂಭ್ರಮದಿಂದ ಹಾಗೂ ಒಟ್ಟಿಗೆ ಕೂಡಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ಕಳೆದ 2 ವರ್ಷಗಳಿಂದ ನಮ್ಮ 2 ಹಬ್ಬಗಳನ್ನು ಸಂಭ್ರಮ ಹಾಗೂ ಒಟ್ಟಿಗೆ ಆಚರಿಸಲು ಸಾಧ್ಯವಾಗುತ್ತಿಲ್ಲ. ವಿಶ್ವದಾದ್ಯಂತ ವಕ್ಕರಿಸಿರುವ ಮಹಾಮಾರಿ ಕೊರೋನಾದಿಂದ ಅವರವರ ಮನೆಯಲ್ಲೇ ಆಚರಿಸುವ ಪರಿಸ್ಥಿತಿ ಬಂದಿದೆ ಎಂದು ಮುಸ್ಲಿಂ ಹಿರಿಯ ಮುಖಂಡರು ಹೇಳಿದರು. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿಯಾದ ಮೋಹನ್ ಕುಮಾರಿ ಅವರು, ಕೊರೋನಾ ಇರುವ ಕಾರಣ ಹಬ್ಬಗಳನ್ನು ಬಹಳ ಎಚ್ಚರಿಕೆಯಿಂದ ಹಾಗೂ ಸರ್ಕಾರದ ಆದೇಶದಂತೆ ಆಚರಿಸಬೇಕು. ಸರ್ಕಾರದ ನಿಯಮದಂತೆ ಮಸೀದಿಗಳಲ್ಲಿ ಗುಂಪುಗಳಾಗಿ ಪ್ರಾರ್ಥನೆ ಮಾಡಬಾರದು ಎಂದು ಹೇಳಿದರು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇಡೀ ದೇಶದ ಜನತೆಗೆ ಪವಿತ್ರ ಬಲಿದಾನದ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ನಾವು ಸ್ವಲ್ಪ ಹೆಚ್ಚು ಕಡಿಮೆ 400 ವರ್ಷದಿಂದ ಆಚರಿಸಿಕೊಂಡು ಬರ್ತಕ್ಕಂಥ ಹಬ್ಬ ಕರೋನಾ ವೈರಸ್ ಬಂದಿರೋ ಕಾರಣಕ್ಕೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರಳವಾಗಿ ಈದ್ಗಾ ಮೈದಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನಂಜನಗೂಡು ಟೌನ್ಗೆ 5,000 ಜನ ಸೇರಿ ಮಾಡ್ತಿರ್ತಕ್ಕಂಥ ನಮಾಜಿ ಈಗ ಮಸೀದಿಗಳಲ್ಲಿ ಸರ್ಕಾರದ ಡೈರೆಕ್ಷನ್ಗೆ ಬೆಲೆ ಕೊಟ್ಟು ಸರ್ಕಾರದ ಆಜ್ಞೆಗೆ ತಲೆಬಾಗಿ ಅವ್ರು ಯಾವ ಥರ ಹೇಳಿದ್ದಾರೆ ಆ ಥರ ಮಾಸ್ಕ್ ಧರಿಸಿ ಸೋಪ್ಗಳಲ್ಲಿ ಕೈ ತೊಳೆದು ಡಿಸ್ಟೇಷನ್ ಮೈಂಟೈನ್ ಮಾಡಿ ಸ್ವತಃ ಜಮಖಾನ ತಂದು ಹಾಸಿ. ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳ ಜನ್ಮದಿನ ಹಿನ್ನೆಲೆ ತೀನರಸೀಪುರ ಕಮ್ಮರವಾಡಿ ಸೇವಾಶ್ರಯ ಫೌಂಡೇಶನ್ ವತಿಯಿಂದ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಪತ್ನಿಯನ್ನ ಸನ್ಮಾನಿಸಿದರು. ಲಾಕ್ಡೌನ್ ವೇಳೆ ನಿರಂತರವಾಗಿ ದಂಪತಿಗಳು ಊಟ ವಿತರಣೆ ಮಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರ ಸಹಾಯಧನವನ್ನ ಬಡವರಿಗೆ ವಿತರಣೆ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ದಂಪತಿಗಳ ಸೇವಾ ಕಾರ್ಯಕ್ಕೆ ಸೇವಾಶ್ರಯ ಫೌಂಡೇಶನ್ ಸದಸ್ಯರು ಗೌರವ ಸಲ್ಲಿಸಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕ ಮಣಿಕಂಠರಾಜ್ ಗೌಡ, ಕ್ರೇಜಿ ಸುರೇಶ್, ದಿನೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ದಿವಸ ಆದಿಚುಂಚನಗಿರಿ ಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಕಮ್ರೋಡಿ ಗ್ರಾಮದ ಆತ್ಮೀಯರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಅವರ ಕುಟುಂಬಕ್ಕೆ ಒಂದು ಕಿರು ಸನ್ಮಾನ ಇಟ್ಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ 60 ದಿನಗಳ ಕಾಲ ಲಾಕ್ಡೌನ್ ಸಂದರ್ಭದಲ್ಲಿ ಈ ಕುಟುಂಬ ಮಾಡಿರ್ತಕ್ಕಂಥ ಕಾಯಕ ತುಂಬ ಶ್ಲಾಘನೀಯವಾದದ್ದು. ಆ ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿ ಇವರನ್ನು ಗುರುತಿಸಿ ನಮ್ಮ ಸೇವಾಶ್ರಯ ಫೌಂಡೇಶನ್ ಮತ್ತು ಶ್ರೀ ಗುಂಜ ನರಸಿಂಹಸ್ವಾಮಿ ಆಟೋ ಚಾಲಕರ ವತಿಯಿಂದ ಇವರಿಗೆ ಒಂದು ಕಿರು ಸನ್ಮಾನ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಹಸುವು ಸಾವಿಗಿಂತ ಕ್ರೂರವಾದದ್ದು. ಆ ಹಸುವನ್ನು ನೀಗಿಸುವಂಥ ಕೆಲಸ ಈ ಕುಟುಂಬ ಸತತವಾಗಿ 60 ದಿನಗಳ ಮಾಡಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತ ಇವರಿಗೆ ನಮ್ಮ ಒಂದು ತಂಡದ ಪರವಾಗಿ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಾ ತಾಯಿ ಅನ್ನಪೂರ್ಣೇಶ್ವರಿ ಇಂಥ ಕೆಲಸ ಮಾಡೋಕ್ಕೆ ಅವ್ರನ್ನ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದ.